ನಾನು ಹೇಳೋದು ಇವ್ರೆ. ಹೌದೌದು, ಕಾವ್ಯವಸನ. ಕಾವ್ಯವಸನ ಉಂಟು. ಹಾಂ, ಚಟೆ. ನೀನು ಹೇಳುವಾಗ ತಲೆಯ ಮೇಲೆ ಏನಿತ್ತು? ಹಾಂ ಹಾಂ, ಇವರನ್ನ ನೀನು ಹೇಳಿದ್ದ? ಒಯ್ಯ, ಇವರು ಎಲ್ಲ ಹೆಚ್ಚು ಕಡಿಮೆ ಆಯ್ತು. ಅವರೆಲ್ಲ ಅದು ಕಾವಿ ವಸ್ತ್ರವೂ ಅಲ್ಲ. ಹೊಸ ವಸ್ತ್ರ ತಕೊಂಡ ಮೇಲೆ ನೀರು ನೋಡಿದೆ ಆ ಬಣ್ಣಕ್ಕೆ ಹೊಂದಕ್ಕೆ ಅವರಲ್ಲ. ಇವರಲ್ಲ. ಇವರೇ ಮಹಾತ್ಮ. ಕಾವಿ ವಸನ ಉಂಟು, ಕೈಯಲ್ಲಿ ಜಪಸರ ಉಂಟು ನೋಡಿ. ನೀನೇ ಸರಿಯಾಗಿ ನೋಡು. ಅರೆ ಕಟ್ಟಿಲ್ಲ. ಹಾಂ, ಅದು ನಾವು ಬರೋದ್ರೊಳಗೆ ತಕೊಂಡು ಬಂದ್ರೆ ಹೇಗೆ ಇವರು? ಅಲ್ಲ, ಇವರು ಅಲ್ಲ. ನೀನು ಬರುವಾಗ ನೇರವಾಗಿ ಬಂದಿದ್ಯಾ? ಹೌದೌದು. ನನ್ನ ದ್ವಕ್ಷಮ್ಯ ಅಪರಾಧವಾದರೆ ಕ್ಷಮಿಸು. ಅಕ್ಷಮ್ಯ ಅಪರಾಧ ಮತ್ತೆ ಕ್ಷಮಿಸುವುದು ಹೇಗ? ಅಲ್ಲ, ಅದು ಅವಸರದಲ್ಲಿ ನಾವು ಬಂದದ್ದು ಮುಂದಾಯಿತು. ಸನ್ಯಾಸಿಗಳು ಹಿಂದುಳಿದಿದ್ದಾರೆ. ಹಿಂದುಳಿದವ ನೀನು, ಅವರಲ್ಲ. ಅಲ್ಲ, ಅಳತೆಯಲ್ಲಿ. ಅಳತೆಯಲ್ಲಿ ಅವರು ಕುಳಿತಿದ್ದ ಹಿಂದಾಯ್ತು. ಹೌದು, ನಾವು ಬಂದದ್ದು ಮುಂದೆ. ನಾವು ಮುಂದಾಯ್ತು. ಹೌದು, ಬನ್ನಿ ಬನ್ನಿ ಬನ್ನಿ. ಪಾರ್ಥನನು ಯತಿವರನೇ ಎಂದು ಯತಿವರನೇ ಎಂದು ಮನದಿ ಬಗೆದ ರೋಹಿಣಿ ಸುತನು ಯತಿವರನೇ ಎಂದು ರೋಹಿಣಿ ಸುತನು ಭರದಿ ಸಾಷ್ಟಾಂಗ ಪ್ರಣಾಮ ವಿರಚಿಸುತ್ತ ಭರದಿ ಸಾಷ್ಟಾಂಗ ಪ್ರಣಾಮ ವಿರಚಿಸುತ್ತ ಭಕ್ತಿಯೊಳಿರದೆ ಕೈ ಮುಗಿದೆಂದನುರೆ ಗಂಭೀರ ವಚನೆ ಕೈ ಮುಗಿದೆಂದನುರೆ ಗಂಭೀರ ವಚನದಲ್ಲಿ ಹರ ಹರ ಹರ
ಮೈ ಮರೆತು ವರ ಸಮಾಧಿಯಲ್ಲಿ ಮೈ ಮರೆದವರ ನುಡಿಸುವ ಪರಿಯಂತೋ 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 ತಿಳಿಯೇ ನಿನ್ನಲ್ಲಿ ವರ ಸಮಾಧಿಯಲ್ಲಿ ಮೈ ಮರೆದವರ ನುಡಿಸುವ ಪರಿಯಂತೋ ಪರಿಯಂತೋ ತಿಳಿಯೇ ಇಂದಿನಲ್ಲಿ ಹರ 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 ಹರ. ನಿನಗೇನಾಯ್ತಾ? ಏನೂ ಇಲ್ಲ ಒಡೆಯ, ನಿಮಗಿಂತ ಮೊದಲು ಅವ್ರು ನೋಡಿದವು ನಾನು. ಆವಾಗಲೂ ನನಗೆ ಗೊತ್ತಾಗದೆ ಹೋಯ್ತಲ್ಲ. ಏನು ಗೊತ್ತಾಗಲಿಲ್ಲ? ಅಲ್ಲ ಬೇಡ, ನಿಮ್ಮೊಟ್ಟಿಗೆ ಇಲ್ಲಿ ಬಂದ ಮೇಲಾದ್ರೂ ಈ ನನ್ನ ದುರ್ಬುದ್ಧಿಗೆ ಹೊಳಿಬೇಕಿತ್ತಲ್ಲ ಹೊಡೆಯ. ಏನು ಹೊಳಬೇಕಿತ್ತ? ಈಗ ನೀವು ಹೇಳಿದ ಮೇಲೆ ಅರ್ಥ ಆಯ್ತು ನನಗೆ. ಏನು ಅರ್ಥ ಆಯ್ತು? ನೀವು ಅವರನ್ನ ನೋಡಿ ಹ. ಹರ ಹರ ಅಂದ್ರಲ್ಲ, ಸತ್ತೋದ್ರು ಅವರು. ಇನ್ನು ಸ್ವಲ್ಪ ಹೊತ್ತು ಬಿಟ್ಟರೆ ನೀನು ಸತ್ತು ಹೋಗ್ತೀಯ. ಹರ ಹರ ಎಂದಿದ್ದು ಉದ್ಗಾರ. ಉದ್ಗಾರವಾ? ನೀನು ಬಂದಾಗ ನಾನು ಕೇಳಿದ್ದು ವರ್ಣನೆ. ಸಾಕ್ಷಾತ್ ಮಹಾಮಹಿಮರನ್ನು ನಾನೀಗ ನೋಡಿದೆ. ನನ್ನ ಭಾವನೆಯ ಕಟ್ಟೆ ಒಡೆದು ಒಮ್ಮಿಂದೊಮ್ಮೆಲೆ ಹೊರಹೊಮ್ಮಿದ ಉದ್ಗಾರ ಇದು. ನಿಮ್ಮ ಕಟ್ಟು ಹೊಡೆದದ್ದಕ್ಕೆ ನಾನು ಹೊಟ್ಟು ಹೊಡೆದ್ಬಿಟ್ಟದ್ದು ನಾನು. ಓಹೋ, ನನಗೆ ಅದೇ ಆಶ್ಚರ್ಯ. ನಮ್ಮ ಕಡೆ ಎಲ್ಲ ಈಗ ಯಾರಾದ್ರೂ ಸತ್ತೋದ್ರೆ ಹ್ಮ್. ಪಾಪ ಅವ ಒಬ್ಬ ಹರಾರ ಹಾಕದ್ ನೋಡುದು. ನೀವು ಹರಾರ ಅಂದ್ರಲ್ಲ, ನಾವು ಹೋಗ್ಬೋದು. ಓಹೋ, ರೂಢ ಭಾಷೆಗೂ ಹೌದು. ಗ್ರಾಂಥಿಕ ಭಾಷೆಗೂ ಭಾವನೆಯ ಭಾಷೆಗೂ ವ್ಯತ್ಯಾಸ ನಿನಗೆ ತಿಳಿಯಲಿಲ್ಲ. ಇಲ್ಲ, ಇಲ್ಲ. ನೀನು ಹೇಳಿದ್ದ ಸರಿ. ಹಾ, ಗಡ್ಡ ಬಿಟ್ಟಿದ್ದಾರೆ, ಹೌದು. ಜಟೆಯನ್ನ ಕಟ್ಟಿದ್ದಾರೆ, ಹಾ. ಕೈಯಲ್ಲಿ ಜಪಮಣ ಸರಿ ಇದೆ. ಹಾ. ಹಾಗಿದ್ರೆ ಕಮಂಡಲ ಒಂದು ಕಡೆಯಲ್ಲಿ, ಇಡೀ- ದಂಡ ಮತ್ತೊಂದು ಕಡೆಯಲ್ಲಿ, ಮುಖದಲ್ಲಿ ಹೊರಹೊಮ್ಮುವಂತಹ ಕಾಂತಿ, ಹೌದಾ? ಓಜಸ್ಸು. ನೋಡಿ ಅವ್ರ ಮುಖದಲ್ಲಿ ಕಳೆ ನೋಡಿ. ಹಾ, ಮುಖದಲ್ಲಿ ನೀನು ಹೇಳುವ ಕಳೆ ಅಲ್ಲ ಅದು, ಇದು. ಗಡ್ಡ. ಹಾ, ಬಿಟ್ಟಂತಹ ಗಡ್ಡ. ಅದರಲ್ಲಿ ಎಷ್ಟು ಪ್ರಾಣಿ ಸಂಗ್ರಹಾಲಯ ಉಂಟು ಏನೋ. ಅದು ನಿನಗೆ ಯಾಕೆ? ನೀನು ಕಾಯುವುದು ಇಲ್ಲಿಯ ಪ್ರಾಣಿ ಅಂತ. ಅವರ ಮುಖದ ಪ್ರಾಣಿ ಕಾಯುವ ಕೆಲಸ ನೀನು ಕೊಡ್ಲಿಲ್ಲ. ಆ ಮುಖದಲ್ಲಿ ಹೊರುವ ಕಾಂತಿಯನ್ನು ನೋಡು. ಎಚ್ಚರಾಗಿ ಅವರು ನಿನ್ನ ಮಾತು ಕೇಳಿಸ್ಕೊಂಡ್ರೆ ಅಪಾರ್ಥ ಆದೀತದು. ಅಲ್ಲ, ಅವ್ರು ಕಣ್ಣು ಮುಚ್ಚಿಕೊಂಡಾಗಲೇ ಈ ಕಾಂತಿ ಹ್ಮ್, ಬಿಟ್ರೆ ಮತ್ತೆ ನೋಡ್ಲಿಕ್ಕೆ ಆಗುದಿಲ್ಲ. ಯಾರನ್ನು ಅವರನ್ನು ನೋಡ್ಲಿಕ್ಕೆ ಆಗುದಿಲ್ಲ. ಅಲ್ಲ, ನಮ್ಮ ಹತ್ರ. ಅವರ ಪ್ರಭೆಯನ್ನು ಹಾ 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 ಈಶ್ವರ ಮೂರನೇ ಕಣ್ಣನ್ನು ತೆರೆದ ಹಾಗೆ ಆ ಪ್ರಭೆಯನ್ನು ನಮಗೆ ನೋಡ್ಲಿಕ್ಕೆ ಆಗದೆ ಇದ್ರೆ ಕಷ್ಟ. ಹೌದೌದು. ಅಂತಹ ಕಾಂತಿಯುಕ್ತವಾದ ಇವರ ಮುಖದಲ್ಲಿ ಧೀರ ಗಂಭೀರರಾಗಿ ಬಹಿರಂಗದ ವ್ಯಾಪಾರವನ್ನೆಲ್ಲ ಬಿಟ್ಟು ಸಿದ್ಧ ಸಮಾಧಿಯಲ್ಲಿ ಕುಳಿತಿದ್ದಾರೆ. ನೀನೇನು ಆಕಾಶ ತಲೆ ಮೇಲೆ ಬಿದ್ದವರಾಗಿದ್ದೀಯ? ಅರ್ಥ ಆಯ್ತು. ಏನು ಇವ್ರು ಇವತ್ತು ಹೀಗಾಗ್ಲಿಕ್ಕೆ ಕಾರಣ ಏನು ಅಂತ. ಏನು ಕಾರಣ? ಬಹುತೇಕ ಮೊದಲು ಇವ್ರ ಊರಲ್ಲಿ ಹಾಂ ಗೋಟಡಿಕೆ ವ್ಯಾಪಾರ ಮಾಡ್ಕೊಂಡಿದ್ರು. ಹಾಂ ದರ ಬಂತು ಅಂತ ಹೆಚ್ಚು ತಕೊಂಡ್ರು. ಇವ್ರು ಪೂರ ತಕೊಂಡ ಮೇಲೆ ದರ ಬಿದ್ದು ಹೋಯ್ತು. ವ್ಯಾಪಾರದಲ್ಲಿ ಪೂರ ಕಳ್ಕೊಂಡು ಕಟ್ಟ ಬಿಟ್ಟು ಗುಡ್ಡ ಹತ್ತಿದ್ದಾರೆ. ಬಹಿರೇಂದ್ರಿಯ ವ್ಯಾಪಾರವನ್ನು ತೊಳೆದು. ಇದು ತಲೆ ನಿನಗೆ ಅರ್ಥ ಆಗುವುದೇ ಅಷ್ಟೇ. ಯಾಕೆ ಬಲ್ಲೆಯ? ಯಾಕೆ? ಈ ಸೃಷ್ಟಿಯಲ್ಲಿ ಹ, ಜೀವ ಎನ್ನುವುದು ಹ, ಅರ್ಥಮೂಲವಾದದ್ದು. ಹ, ಹ, ಹ. ಪ್ರತಿ ಪ್ರಾಣಿಯು ಬದುಕಬೇಕು ಎಂತಾದರೆ ಬದುಕಿಗೊಂದು ದಾರಿ ಎನ್ನುವುದು ಬೇಕು. ಹೌದು. ಆ ಅರ್ಥದಲ್ಲಿ ಅದು ಅರ್ಥಮೂಲವಾದದ್ದು. ನೀನು ಹೇಳುವ ಅರ್ಥ ವ್ಯಾಪಾರ ಬೇಕದಕ್ಕೆ. ಇವರಿಗೆ ಹಾಗೆಲ್ಲ ಆ ವ್ಯಾಪಾರದ ಅಗತ್ಯ ಇಲ್ಲ. ನಾನು, ನನ್ನದು, ನಮ್ಮದು, ಬಂಧು ಬಳಗ, ಸಂಸಾರ, ಇದು ಬಹಿರಂಗದ ವ್ಯಾಪಾರ. ಈ ಸಂಬಂಧವನ್ನು ಬಿಟ್ಟು ಯಾವುದೂ ತನಗೆ ಲೆಕ್ಕಕ್ಕಿಲ್ಲ, ನಿರ್ಲಕ್ಷ್ಯ, ಲಕ್ಷ್ಯ ಇಲ್ಲದೆ ಸಮಾಧಿಯ ಸ್ಥಿತಿಯಲ್ಲಿ ಕುಳಿತಿದ್ದಾರೆ ಅಂತ ಹೇಳಿ. ಅಯ್ಯೋ, ಇದು ಇವ್ರ ಸಮಾಧಿಯ ಇನ್ನು ಹೊಂಡ ತೆಗೆದು ಮುಚ್ಚೋದಂತ ಬಾಕಿ. ನನ್ನ ಕರ್ಮ ಮಾರಾಯ, ನಿನಗೆ ಇದು ವಿವರಿಸಬೇಕಲ್ಲ. ಸಮಾಧಿ ಎನ್ನುವುದು
ನನ್ನ ನಿನ್ನ ಸ್ಥಿತಿ ಬಂದಾಗ ಹಾ ಮಾಡುವುದು ನೀನು ಹೇಳಿದ ಕೆಲಸವನ್ನೇ. ಹೌದು. ಇಂಥವ್ರು ಹಾಗಲ್ಲ, ಅವರ ಜೀವನದಲ್ಲಿ ಎಷ್ಟೋ ಬಾರಿ ಸಮಾಧಿಯ ಸ್ಥಿತಿಗೆ ಹೋಗ್ತಾರೆ, ಮತ್ತೆ ಬರ್ತಾರೆ ಎಚ್ಚರ. ಓ ಮಂಜಾತಿ ಇದು ಸತ್ತೋರಾಗೆ ಹೋಗುದು ಹೋಗುದು ಬರುವುದು ಹಾಗೆ ಹಾಗೆ. ಯಾಕೆ ಬಲ್ಲೆಯ? ಇದೆಲ್ಲ ತಮ್ಮ ಇಂದ್ರಿಯಗಳನ್ನು ನಿಗ್ರಹಿಸೋಕ್ಕೆ ಬೇಕಾಗಿ ಅಂಗಾಂಗ ಸಾಧನೆಯನ್ನು ಮಾಡುವುದರ ಮೂಲಕ ಹಠಯೋಗವನ್ನು ಮಾಡುವಂತಹ ಮಹಾತ್ಮರಿವರು. ಹೌದು. ಅಷ್ಟಾಂಗ ಅಂತ ಉಂಟು, ಕೇಳಿದ್ಯಾ ನೀನು? ನಮಗ ಕಷ್ಟಾಂಗ ಗೊತ್ತುಂಟು, ಅಷ್ಟಾಂಗ ಗೊತ್ತಿಲ್ಲ. ಗೊತ್ತಿಲ್ಲ ನಿನಗೆ? ಉಂಟು ಅದು. ಯಾವುದು? ಯಮ, ಯಮ, ನಿಯಮ, ನಿಯಮ. ನಿನ್ನ ಅಪ್ಪ ಯಮ. ಯಮ, ಯಮ, ನಿಯಮ, ನಿಯಮ, ಆಸನ, ಆಸನ, ಪ್ರಾಣಾಯಾಮ, ಪ್ರಾಣಾಯಾಮ, ಪ್ರತ್ಯಾಹಾರ, ಪ್ರತ್ಯಾಹಾರ, ಧ್ಯಾನ, ಧ್ಯಾನ, ಧಾರಣ, ಧಾರಣ, ಸಮಾಧಿ. ಓ ಕೊನೆಗೆ ಇನ್ನು ಸುಮಾರು ತಡ ಉಂಟು. ಆ ಸ್ಥಿತಿ ಅವರು ತಲುಪಿದ್ದಾರೆ, ನೀನು ಸ್ಥಿತಿ ತಲುಪಲಿಕ್ಕೆ ತಡ ಉಂಟು. ಅಂತಹ ಧ್ಯಾನದ ಸ್ಥಿತಿಯನ್ನು ಮೀರಿ ಸಮಾಧಿಯ ಸ್ಥಿತಿಯಲ್ಲಿ ಇವರು ಕುಳಿತಿದ್ದಾರೆ. ಹೌದು. ಸಮಸ್ಯೆ ಅದಲ್ಲ, ಹಾ. ಕುಳಿತಂತ ಇವರನ್ನು ಮಾತನಾಡಿಸಬೇಕು. ಹೌದೌದು. ನಾವು ಮಾತನಾಡಿಸದೆ ನೋಡಿ ಹಾಗೆಯೇ ಹೋಯ್ತು ಅಂತಾದ್ರೆ ಹಾ. ನಾವು ಅವರಿಗೆ ಒಂದಿದ್ದು ಅವರಿಗೆ ತಿಳಿಯಲಿಲ್ಲ ಅಂತ ಭಾವಿಸಬೇಡ. ಹಾ. ಒಂದಿದ್ದಾನೆ, ವಂದಿಸಿದ್ದಾನೆ, ಮಾತಾಡಿದೆ ಹೋಗಿದ್ದಾನೆ ಎಂದು ಹಾ. ಅವರ ಅಂತರ್ದೃಷ್ಟಿಯಿಂದಲೇ ನೋಡಿ ನಮಗೆ ಶಾಪವನ್ನು ಕೊಡಬಲ್ಲರು. ಓ, 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 ಓ. ಅಂತಹ ದಿವ್ಯ ತೇಜಸ್ ಇವರಲ್ಲೂ ಉಂಟು. ಹಾ, ಹಾ. ಹಾಗಂತ ಹಾ. ಇವರನ್ನ ನಾವೇ ಹೋಗಿ ಮಾತಾಡಿಸೋಣವೇ? ಏನು? ಅಲ್ಲೂ ಕಷ್ಟವನು. ಯಾಕೆ? ಏಕಾಗ್ರತೆಗೆ ಭಂಗ ತಂದವನು ಎಂದು ಮತ್ತೆ ನೆಲ ಬಡಿದು ಶಾಪ ಕೊಟ್ಟು ಹಾ. ಎಬ್ಬಿಸಿದ್ರು ಕಷ್ಟ, ಎಬ್ಬಿಸದೇ ಇದ್ರು ಕಷ್ಟ. ಇದು ಬಿಸಿ ತುಪ್ಪ ಬಾಯಿಲಿಟ್ಕೊಂಡಂಗೆ ಆಯ್ತು. ಹೌದು. ಏನು ಏನು ಮಾಡೋದು ಈಗ? ಮಾಡೋದು? ಏನು ಮಾಡೋದು? ಏನು ಮಾಡೋದು? ಏನು ಮಾಡೋದು? ಏನು ಮಾಡೋದು? ಏನು ಮಾಡೋದು? ಏನಾದಲಾಗಲಿ ಕ್ಷಿಪೆನೋ, ಏನಾದಲಾಗಲಿ ಆಗಲಿ, ಏನಾದಲಾಗಲಿ ಕ್ಷಿಪೆಯನುತ ನುಡಿಸಿದನು. ಮೌನಿವೇಷದೊಳಿಪ್ಪ ನರನ, ಮೌನಿವೇಷದೊಳಿಪ್ಪ ನರನ. ಹೊಡಿಯ. ಭಯ ಪಡುವುದರಲ್ಲಿ ಅರ್ಥ ಇಲ್ಲ. ಆಹಾ. ಯಾವಾಗ ಭಯ ಪಡಬೇಕು? ಯಾವಾಗ? ನಾವು ಮಾಡುವ ಕೆಲಸದಲ್ಲಿ ನಮಗೆ ಅನುಮಾನ ಇದ್ದಾಗ. ಹಾ. ಈಗ ನಾವು ಮಾಡುವ ಕೆಲಸದಲ್ಲಿ ನಮಗೆ ಅನುಮಾನ ಇಲ್ಲ, ಕೇವಲ ಶ್ರದ್ಧೆ, ಹೌದು. ಅಂತರಂಗದ ಶ್ರದ್ಧೆ. ಹೌದು. ಹಿರಿಯರು ಮಹನೀಯರು ಬಂದಿದ್ದಾರೆ, ಅವರ ಕಾಲಿಗೆ ಎರಗಬೇಕು, ಎಬ್ಬಿಸಬೇಕು, ವಂದಿಸಬೇಕು. ಹೌದು. ಇಷ್ಟು ನಮ್ಮಲ್ಲಿ ಯಾವ ವಂಚನೆ ಇಲ್ಲ. ಇಲ್ಲ. ವಂಚನೆ ಅಂತರಂಗದಲ್ಲಿಲ್ಲ ಅಂತ ಭಯ ಯಾಕೆ ಬಿಡಬೇಕು? ಹೌದು. ಶಾಪವನ್ನು ವರ ಅಂತಲೇ ಪರಿಗ್ರಹಿಸಿಬಿಡು. ಅಷ್ಟೇ. ಹಾಗಿದ್ದರೆ ಹಾ. ಮಾತನಾಡಿಸುವುದು, ಆಡಿಸುವುದೇ ಕರುಣಾ ವಾರಿಧಿಯೇ. ಕರುಣಾ ವಾರಿಧಿಯೇ, ಕರುಣಾ ವಾರಿಧಿಯೇ, ಕರುಣಾ ವಾರಿಧಿಯೇ, ಕರುಣಾ
ಜಗತ್ತಿನ ಜಂಜಾಟಗಳನ್ನು ನಿರ್ಲಕ್ಷಿಸಿದರು ಹಾ ಜಗತ್ತಿನಲ್ಲಿರುವ ಜೀವಿಗಳ ಹಾ ಜೀವನ ಕ್ರಮದ ಬಗ್ಗೆ, ಹಾ ಪಾಪ ಪುಣ್ಯಗಳ ಬಗ್ಗೆ, ಹಾ ಮಾಡುತ್ತಿರುವ ಕೆಲಸ ಕಾರ್ಯಗಳ ಬಗ್ಗೆ ಹಾ ಅತ್ಯಂತ ಕರುಣಾಮಯಿ ನೀವು. ಆದ್ದರಿಂದ ಹೌದು. ಇವರು ಕರುಣಾ ವಾರಿಧಿ ಹಾ ಅಂತ ಇವರನ್ನು ಸಂಬೋಧಿಸಬೇಕು. ಹಾಗಿರುವಾಗ ಓ ಮಹನೀಯ, ಆಕಸ್ಮಿಕವಾಗಿ ನಾವು ಬಂದಿರುವಂತಹ ಈ ಕ್ಷಣ ನನ್ನ ಜೀವನದಲ್ಲಿ ಸುಯೋಗ ಎಂದು ಭಾವಿಸಿಕೊಳ್ಳುತ್ತಾ ಇದ್ದೇನೆ. ಆಕಸ್ಮಿಕವಾಗಿ ನಡೆಯುವುದೆಲ್ಲವೂ ಅನೇಕ ರೀತಿಯ ಅವಕಾಶಗಳನ್ನು ತಂದು ಒದಗಿಸುತ್ತದೆ. ಆ ದೃಷ್ಟಿಯಿಂದ ತಾವು ದ್ವಾರಕೆಗೆ ಬಂದಿದ್ದೀರಿ ಅಂತಾದರೆ ನಿಮ್ಮಂಥವರ ಆಶೀರ್ವಾದದಿಂದ ತಮ್ಮ ಬದುಕನ್ನು ಉದ್ಧರಿಸಿಕೊಳ್ಳಬೇಕಾದ ಸಾವಿರ ಸಾವಿರ ಸಂಖ್ಯೆಯ ಜನ ಸಮುದಾಯ ಈ ನಮ್ಮ ನಗರದಲ್ಲಿ ಇದೆ. ಹಾಗಾಗಿ ತಮ್ಮೆರಡು ಅಮೃತ ವಚನಗಳಿಂದ ವರ್ಷಧಾರೆಯಿಂದ ಕೆಲವರು ಮಾತಾಡ್ರ ಹಾಗೆ ಅಂತ ಮಾತಾಡುವಾಗ ಅಮೃತಧಾರೆ ಆಗ್ತದೆ. ಮಾತಾಡುವಾಗ ಅಮೃತಧಾರೆ ಪಟ 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 ತಲೆ ಮೇಲೆ ಬೀಳುದು. ಮಾತಾಡುವಾಗ ಹಾರುವುದು ಅದು ಧಾರೆ ಇಲ್ಲ, ಬಾಗಿಯಿಂದ ಹೊರಗೆ ಬರುವುದು. ಇವರಿಂದ ಹಾಗಲ್ಲ, ವಿಶೇಷವಾಗಿ ಆಶೀರ್ವಾದ ರೂಪದಲ್ಲಿ ನಮಗೆ ಕೊಡುವಂತಹ ಬದುಕಿನ ಸಂದೇಶ. ಅಂತಹ ಮಹನೀಯರಾದ ತಾವು ಕಣ್ಣಬೇಕು, ಎರಡು ಮಾತಾಡಬೇಕು. ಸಂದಯೋಗವು ಇಳುಹಿದಂದದಲ್ಲಿ ಕಪಟಯತಿ, ಸಂದಯೋಗವು ಇಳುವುದಂದದಲ್ಲಿ ಕಪಟಯತಿ, ಒಂದು ಕಣ್ತೆರೆಯುವುದಿಂತೆಂದ, ಒಂದು ಕಣ್ತೆರೆಯುವುದಿಂತೆಂದ. ಗುರುಗಳು ಕಣ್ಣು ನೋಡಿದ್ರು, ಗುರುಗಳು ಕಣ್ಣು ನೋಡಿದ್ರು. ಕಣ್ಣು ಒಡೆದ್ರು ದೂರ ಇರು, ಶಾಪ ಕೊಟ್ರೆ ಮತ್ತೆ. ಯಾರಯ್ಯ ನಾನು ಯೋಗಾರೂಢನಾಗಿಗೆ, ಯಾರಯ್ಯ ನಾನು ಯೋಗಾರೂಢನಾಗಿಗೆ, ಈ ರೀತಿ ಪ್ರಾರ್ಥನೆಗೈವೆ, ಈ ರೀತಿ ಪ್ರಾರ್ಥನೆಗೈವೆ, ಕಾರಣವೇನು ನಮ್ಮಿಂದ ಬೇಡೈ ನಿನ್ನ, ಕಾರಣವೇನು ನಮ್ಮಿಂದ ಬೇಡೈ ನಿನ್ನ, ಚಾರು ಭಕ್ತಿಗೆ ನಾವೆಕ್ಕಿದೆನು. ಯಾರೋ ಸತ್ತೋದ್ರು ಅಂತ ಯಾರಯ್ಯ ನಾನು? ನಿಮಗೆ ಮೊದಲೇ ಹೇಳಿದ್ದೆ. ಏನು? ಒಳ್ಳೆ ನಿದ್ರೆಯಲ್ಲಿದ್ರು ಅವರು. ಪಕ್ಕನೆ ನೀವು ಎಬ್ಬಿಸಿದ್ರಿ. ಈಗ ಅವ್ರಿಗೆ ತಾಯಾರು ಎಲ್ಲಿದ್ದಾಳೆ ಗೊತ್ತಾಗ್ಲಿಲ್ಲ. ಯಾರಯ್ಯ ನಾನು ಅಂತ ನಿಮ್ಮ ಹತ್ರ ಕೇಳ್ತಾ ಇದ್ದೆ. ಮುಂದೆ ಹೇಳುವುದಕ್ಕುಂಟು. ಈಗ ಮಧ್ಯ ನಿಲ್ಲಿಸುವುದು, ಹಾ ಪೂರ್ಣ ವಿರಾಮ ಹಾಕುವುದು ಹಾ. ಇತ್ಯಾದಿ ನಮ್ಮ ಆಡು ಭಾಷೆಗೆ ಸಂಬಂಧಪಟ್ಟಿದೆ ನಿಯಮ. ಮಹಾತ್ಮರು ಮಾತಾಡುವಾಗ ಆ ನಿಬಂಧನೆಗಳಿಲ್ಲ, ಎಲ್ಲವೂ ಮುಗಿದ ಮೇಲೆ ಅರ್ಥ ಮಾಡಿಕೊಳ್ಳಬೇಕು. ಯಾರಯ್ಯ ನಾನು ಅರ್ಥ ಮುಂದೆ ಮುಂದೆ. ಯಾರಯ್ಯ ನಾನು ಯೋಗಾರೂಢನಾಗಿ, ಯೋಗಾರೂಢ ಯೋಗಾರೂಢನಾಗಿ ಇಳೆಯವರೆಗೆ ಬಂದು ಬಗೆ ಬಗೆಯಲ್ಲಿ ಪ್ರಾರ್ಥಿಸುತ್ತಾ ಇದ್ದೀಯ. ತಲೆಯ ಮೇಲೆ ಹೆಂಟೆಯನ್ನು ಹೊಂದಿದ್ದೀಯ. ಬೇಕಾಗಿತ್ತು ಅವ್ರಿಗೆ ಮಣ್ಣು ಹೆಂಡತಿ ಗೊತ್ತಾಗುದು ಗೊತ್ತಿರಬೇಕಾಗಿಲ್ಲ. ಮಹಾತ್ಮರು ಅವರಿಗೆ ಮಣ್ಣಿನ ಹೆಂಡತಿಯು ಒಂದೇ, ಬಂಗಾರದ ಗಟ್ಟಿಯು ಒಂದೇ. ಇದು ಬಂಗಾರ ಗೀಟ ಅಂತ ಅವ್ರಿಗೆ ಗೊತ್ತುಂಟು, ಗೊತ್ತಿಲ್ಲ ಅಂತಲ್ಲ. ಇಲ್ಲ ನನ್ನ ಕೇಳು ಆ ಬದಿ ಗಟ್ಟಿ ಮಾಡ್ಲಿಕ್ಕೆ ಹೋಗ್ತಿದ್ರು. ನಾನು ಎಲ್ಲ ಮಲಗಿ ನಾವು ಬಯಸುವುದು ಸಾವಿರದ ಒಂದು. ಹೇಳಿ ಹೋಗುವ ಸ್ಟೈಲ್. ಹೌದಾ? ಇಷ್ಟು ವರ್ಷ ಆಯ್ತು ನಮಗೆ 500 ಕೊಡ್ಲಿಕ್ಕೆ ಹಿಂದೆ ಮುಂದೆ ನೋಡ್ತಾರೆ. ಇವ್ರು ಈಗ ಬಂದ್ಕೊಂಡು 1000 ಬಂದಾಗಬೇಕಂತ. 1001 ನಿನಗೆ ಅರ್ಥ ಆಗುವುದೇ ಅಷ್ಟು ಮಾಡ. ಸಾವು ಇರದ ಒಂದು ಯಾವುದು ಶಾಶ್ವತವಾದ ಮುಕ್ತಿ.
ನಾನು ಅರಸುತ್ತಿರುವುದು 1000 ನೀನು 1000 ಅಂತ ಹೇಳಿಬಿಟ್ಟೆ. ಅರ್ಥ ಅದನ್ನರ್ಥ. ನಮಗೆ ಹೆಣ್ಣು ಒಂದೇ ಬಹಳ ಕಷ್ಟ. ಒಂದೇ ಜೀವಿಯ ಬಗ್ಗೆ ಮಾತ್ರ ಕಾಳಜಿ ಅಲ್ಲದೆ ಜೀವಿ ಎನ್ನುವುದು ಹೆಣ್ಣು ಗಂಡು ಎನ್ನುವ ಆಕರ್ಷಣೆಯನ್ನ ಮೀರಿದವರು. ಹಾಗಾಗಿ ಹೆಣ್ಣು ಒಂದೇ ಗಂಡು ಒಂದೇ, ಎಲ್ಲರೂ ಜೀವಿಗಳು. ಕರುಣೆ ಎನ್ನುವುದು ಎಲ್ಲರೂ ಪಡೆಯಬೇಕಾದದ್ದು. ಅದಲ್ಲದೆ ಇಂಥದ್ದು ನಮಗೂ ಒಂದೇ ಒಂದೇ. ಹಾಗಾಗಿ ಕಾಂತಾರಹಿತನೂ ಆಗಿದ್ದೇನೆ. ಅಲ್ಲಿದ್ದದ್ದು ಬಿಟ್ಟು ಹಾಕಿ ಎಲ್ಲಿದ್ದ ಮನೆಯಲ್ಲಿದ್ದದ ಇಲ್ಲಿ ಅದು ಹುಡುಕ ಬಂದರು. ಕಾಂತಾರಹಿತ ಅಲ್ಲ, ಕಾಂತಾರಹಿತ ಲೌಕಿಕವಾದ ಎಲ್ಲ ಆಕರ್ಷಣೆಗಳನ್ನು ಧಿಕ್ಕರಿಸಿ ಕಾಂತಾರಹಿತ, ಯಾವುದೂ ನನ್ನನ್ನು ಆಕರ್ಷಿಸಬಾರದು ಎನ್ನುವ ಮನಸ್ಸನ್ನು ಗಟ್ಟಿಗೊಳಿಸಿಕೊಂಡು ಈಗ ಕಾಂತಾರಹಿತ, ಕಾಡೇ ನನಗೆ ಹಿತ ಎಂದು ಭಾವಿಸಿ ತಪಸ್ಸಿಗೆ ಕಾಡಿಗೆ ಬಂದವರು ಅಂತ ಅರ್ಥ ಮಾಡಿಕೊಳ್ಳಬೇಕು. 5 ಮೆಟ್ಟಿದ್ದೇನೆ, 6 ಹೊಂದಿದ್ದೇನೆ. ಅಯ್ಯಯ್ಯೋ, ಇವರು ದೊಡ್ಡ ಭಯೋತ್ಪಾದಕರು. 5 ಮೆಟ್ಟು 6 ಹೊಂದಿದ್ದಾರೆ ಅಂತ 7, 8 5 ಮೆಟ್ಟುವುದು ಭೂತ ಮೆಟ್ಟಿದ ಹಾಗಲ್ಲ. ಪಂಚೇಂದ್ರಿಯಗಳನ್ನ ಮೆಟ್ಟಿದ್ದೇನೆ, ನಿಗ್ರಹಿಸಿದ್ದೇನೆ. ಅವರ ಸುತ್ತ ಸುಳಿಯುವುದೂ ಇಲ್ಲ. ಷಡ್ವೈರಿಗಳನ್ನ ಗೆದ್ದಿದ್ದೇನೆ. ನಮ್ಮ ಹಾಗಲ್ಲ, ಅವರು ಮೇಲಿನವರೇ. ನಮ್ಮ ಗುರಿ ಏನಿದ್ದರೂ ಲಕ್ಷದತ್ತ. ಎಲ್ಲ ಇವರು ಬಹಳ ಹೊತ್ತು ಕುಳಿತ್ರ ವ್ಯವಸ್ಥಾಪಕ ಮನೆ ಕಳಿಸ್ತ. ಆಗ 1001 ಅಂದ್ರು, ಇಷ್ಟೊತ್ತಿಗೆ ಲಕ್ಷ ಹೋಗುತ್ತಿದ್ರು. ಅವರ ಲಕ್ಷ್ಯ ಗುರಿ ಒಂದೇ. ಅಯ್ಯ, ಪ್ರಾರ್ಥನೆಯನ್ನ ಗೈಯುತ್ತಾ ಇದ್ದೀಯಲ್ಲ, ನಮ್ಮಿಂದ ಏನಾಗಬೇಕು ಹೇಳ. ಗುರುವರ್ಯ ಭಿನ್ನಗ ತಯ್ಯಂತ ನಿನ್ನತ್ತ ತಯ್ಯಂತ ಧೀಂ ನತ್ತಿನ್ನತ್ತಯ್ಯ ಧೀಂ ನತ್ತಿನ್ನತ್ತಯ್ಯ ಧೀಂ ನತ್ತಿನ್ನತ್ತಯ್ಯ ಧೀಂ ತೈ ತೈ ಧೀಂ ತತ್ತ ಧೀಂ ತತ್ತ ಧೀಂ ತಯ್ಯ ನಿನ್ನತ್ತ ಗುರುವರ್ಯ ಭಿನ್ನಗ ಸಂಸಾರಿಗಳು ನಾವು. ಗುರುವರ್ಯ ಭಿನ್ನಗ ಗುರುವರ್ಯ ಭಿನ್ನಗ ಗುರುವರ್ಯ ಭಿನ್ನಗ ಸಂಸಾರಿಗಳು ನಾವು. ಸಂಸಾರಿಗಳು ನಾವು. ನರಗತಿ ಯಮಗೆ ನೀವೈದೆ ನರಗತಿ ಯಮಗೆ ನೀವೈದೆ ವರ ಚಾತುರ್ಮಾಸ್ಯವ ಎಸಗಲು ಎಮ್ಮಯ. ವರ ಚಾತುರ್ಮಾಸ್ಯವ ಎಸಗಲು ಎಮ್ಮನ. ಪುರಕ್ಕೆ ಬಂದರೆ ಧನ್ಯ ಧನ್ಯ ಧನ್ಯ. ವರ ಚಾತುರ್ಮಾಸ್ಯವ ಎಸಗಲು ಎಮ್ಮಯ. ಪುರಕ್ಕೆ ಬಂದರೆ ಧನ್ಯನಾಗೆ. ಹೇಗೆ ಮಾತಾಡಿದ್ರು? ಯಾರಯ್ಯ ನೀನು ಎಂದು ಹೇಳುವ ಒಂದು ಮಾತಿನಲ್ಲಿ ನನ್ನ ಇಡೀ ಜೀವನ ಎನ್ನುವುದನ್ನು ಅಳೆದು ನೋಡಿದ್ದಾರೆ. ಗುರುವರ್ಯ, ತಾವು ಕೇಳಿದಂತಹ ಪ್ರಶ್ನೆಯ ಆಳ
ಅರ್ಥ ಮಾಡಿಕೊಳ್ಳುವಷ್ಟು ದೊಡ್ಡ ವ್ಯಕ್ತಿ ನಾನಲ್ಲ. ಓಹೋ, ಆ ಅಹಂಕಾರವು ನನ್ನ ಒತ್ತ ಸುಳಿಯುವುದು ಬೇಡ ಅಂತ ನಿಮ್ಮ ಕಾಲು ಹಿಡಿದು ಬೇಡಿಕೊಳ್ತೇನೆ. ಸರಿ. ಗುರುವರ್ಯ, ಆ, ಈ ಸೃಷ್ಟಿಯಲ್ಲಿ ಆ, ವ್ಯಕ್ತಿಯೋರ್ವ ಬದುಕಬೇಕು ಎಂತಾದರೆ ಆ, ಮನದ್ದಕ್ಕೆ ಆದ ಕೆಲವು ಅಗತ್ಯಗಳ ಇರುತ್ತದೆ ಎನ್ನುವುದು ಹೌದು. ಸೃಷ್ಟಿಯಷ್ಟೇ ಸತ್ಯವಾದದ್ದು. ಆ, ವಸ್ತು ಇದೆ ಎಂದ ಮೇಲೆ ಆ, ವಸ್ತುವನ್ನು ಕರೆಯುವುದಕ್ಕೆ ಒಂದು ಗುರುತಿಸುವುದಕ್ಕೊಂದು ಹೆಸರು ಹೆಸರು ಬೇಕು. ಬೇಕು. ಆ ದೃಷ್ಟಿಯಿಂದ ಆ, ದ್ವಾರಕಾ ನಗರದ ಆ, ಅದೇಶ ನಾನು ಆದದ್ದರಿಂದ ಆ, ನನ್ನನ್ನು ಬಲರಾಮ ಎಂದು ವ್ಯವಹಾರಕ್ಕಾಗಿ ಕರೆಯುತ್ತಾ ಇದ್ದಾರೆ ತಂದೆ ತಾಯಿಗಳ. ಬಲರಾಮ ಎನ್ನುವುದು ನಿನ್ನ ಹೆಸರು. ಬಲರಾಮ ಎನ್ನುವುದು ನನ್ನ ನಾಮಧೇಯ. ಸರಿ, ಇಲ್ಲಿಗೆ ಬಂದು ಪ್ರಾರ್ಥನೆಯನ್ನು ಗೈಯುತ್ತಿದ್ದೀಯಲ್ಲ. ತಾವು ನಮ್ಮ ನಗರಕ್ಕೆ ಆ, ಬಂದಿದ್ದೀರಿ ಎನ್ನುವುದನ್ನು ಆ, ಚಾರಣ ಮುಖೇನ ನಾನೇ ತಿಳಿದಂತಹ ನಿಮ್ಮ ಸುದ್ದಿ ಹೇಳ್ದವ ನಾನೇ. ಓಹೋ, ಬಂದು ಹೇಳಿದ್ದರಿಂದ ಆ, ಮನಸ್ಸು ತಡೆಯದೆ ನಾನೇ ಬಂದು ನೋಡಬೇಕು ಎನ್ನುವ ಕಾರಣಕ್ಕಾಗಿ ಆ, ನೇರವಾಗಿ ನಾನಿಲ್ಲಿಗೆ ಬಂದಿದ್ದೇನೆ. ಸರಿ. ಬಂದು ಆ, ಭಯದಿಂದಲೇ ನಮಸ್ಕರಿಸಿದ್ದೇನೆ. ಆ, ಒಂದು ಭಿನ್ನ ವಿಶೇಷವಾದದ್ದಿಲ್ಲ. ಏನು? ಹೇಗೂ ಆ, ಬಂದಿದ್ದೀರಿ. ಆ, ಮುಂದೆ ಬರುವುದು ಮಳೆಗಾಲ. ಹೌದು. ತಮ್ಮಂತಹ ಲೋಕದ ಒಳಿತಿಗಾಗಿ ಹ್ಮ್, ಈ ಚಾತುರ್ಮಾಸದಲ್ಲಿ ತಪಸ್ಸಿಗೆ ಕುಳಿತುಕೊಳ್ಳುವುದು ವಾಡಿಕೆ ಹೌದು. ಕೇಳಿ. ನಮ್ಮದ್ದು ಓದಿದೆ. ಅಲ್ವಾ? ಹಾಗಿರುವಾಗ ಆ, ಹೇಗೂ ಬಂದಂತಹ ನೀವು ಬರುವ ಮಳೆಗಾಲದಲ್ಲಿ ಎಲ್ಲೆಲ್ಲಿಯೋ ಅಲೆದಾಡುವುದು ಬೇಡ. ಆ, ನಮ್ಮ ದ್ವಾರಕೆಯಲ್ಲಿಯೇ ಆ. ಈ ಚಾತುರ್ಮಾಸ್ಯವನ್ನು ಪೂರೈಸಿ ನಮ್ಮ ನಗರದ ಜನತೆಯನ್ನು ಒಡ್ಯ 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 ಅದು ಅವ್ರ ಹತ್ರ ಅವ್ರದ್ದು ಎಷ್ಟು ತಿಂಗಳ ಚಾತುರ್ಮಾಸ ಕೇಳ್ಕೊಳ್ಳಿ. ನನಗೆ ಯಾಕೆ ಅದು ಮಾಡಬೇಕು? ಅಲ್ಲ, ಚಾತುರ್ಮಾಸ ಅಂದ್ರೆ ನಾಲ್ಕು ನಾಲ್ಕು ಮಾಸ. ಹೌದು, ಗೊತ್ತುಂಟು. ಅನುಮಾನ ಯಾಕೆ ನಿನಗೆ? ಅಲ್ಲ, ಈಗ ಕೆಲವರು 48 ದಿವಸ ಚಾತುರ್ಮಾಸ, 26 ದಿವಸ ಚಾತುರ್ಮಾಸ ಎಲ್ಲ ಮಾಡ್ತಾರೆ. ಇವ್ರದ್ದು ಚಾತುರ್ಮಾಸ ಅಂದ್ರೆ ಹಾಗೆ ನಾಲ್ಕು ಮಾಸ. ಈ ಚಾತುರ್ಮಾಸವನ್ನ ನಮ್ಮಲ್ಲಿಯೇ ಪೂರೈಸಿ ಕೊಡಬೇಕು ಎನ್ನುವ ಆಗುವುದಿಲ್ಲ. ಏನು ಒಂದೇ ಮಾತು. ಸಮಸ್ಯೆ? ಗುರುವರ್ಯ, ಅಂದ್ರೆ ಬೇರೆ ಕಡೆ ಎಲ್ಲ ಒಪ್ಪಿಕೊಂಡಿದ್ದೇನೆ ಅಂತ. ಹಾ, ಹಾ. ಅಲ್ಲಿಗೆ ನಾನು ಬರಬೇಕು. ಹ, ಯಾಕೆ? ನಾನು ಇಲ್ಲಿಯೇ ಇರುವುದು ಲೇಸು, ಅಲ್ಲಿ ಬರಕೂಡದು. ಇಲ್ಲಿ ನಿಮಗೆ ಏನು ಲೇಸು? ಇಲ್ಲಿಯೇ ಅನುಕೂಲ. ಅನುಕೂಲ. ಹೌದು. ನಾವು ಜಪ ತಪ ಅನುಷ್ಠಾನ ಇಲ್ಲಿ ಅನುಕೂಲವನ್ನು ಅಲ್ಲಿಯೇ ಮಾಡಿದ್ರೆ ಅಲ್ಲಿಗೆ ಬಂದ್ರೆ ನಗರ ಪ್ರದೇಶದಲ್ಲಿ ಅಲ್ಲಿರಬಹುದಾದಂತಹ ಸತ್ತು ಕತ್ತಲದಲ್ಲಿ ನಮ್ಮ ಏಕಾಂತಕ್ಕೆ ಭಂಗ ಬರ್ತದೆ. ಆ ಕಾರಣಕ್ಕಾಗಿ ಅಲ್ಲಿಗೆ ಬರುವುದಕ್ಕೆ ಸಾಧ್ಯ ಇಲ್ಲ. ನೀನು ಹೋಗ. ನೀವು ಬರುವುದಿಲ್ಲ ಎನ್ನುವ ಕಾರಣ ಆ, ಸಂಸಾರಿಗಳ ಮಧ್ಯದಲ್ಲಿ ಸನ್ಯಾಸಿಗಳು ಏನು ಮಾಡಿ ಯಾರು ಎನ್ನುವ ಹೌದೌದು, ಕಷ್ಟ ಆಗ್ತದೆ ನಮ್ಗೆ. ವ್ಯಥೆ ಪಡುವುದು ಬೇಡ. ಆ, ಏಕಾಂತವನ್ನು ಇಲ್ಲಿ ಹೇಗೆ ನೀವು ಕಂಡುಕೊಂಡಿದ್ದೀರೋ ಆ, ಇದೇ ರೀತಿಯ ಏಕಾಂತವನ್ನ ನಗರದ ಮಧ್ಯದಲ್ಲಿಯೂ ಆ, ನಿರ್ಮಿಸಬಹುದು. ಅಧಿಕ ಪ್ರಸಂಗ ಅಂತ ಭಾವಿಸಬಾರದು. ತೊಂದರೆ ಇಲ್ಲ. ಸಂಸಾರದಲ್ಲಿದ್ದು ಸಂಸಾರವನ್ನು ಅಂಟಿಸಿಕೊಳ್ಳದ ಆ, ಅಂತಹ ಗುಣ ನಿಮ್ಮ ಜೀವನದಲ್ಲಿ ಇರುವ ಕಾರಣ, ಆ, ನಿಮ್ಮ ದೇವೋದ್ದೇಶದಲ್ಲಿ ಇರುವ ಕಾರಣ ಆ, ಆಧ್ಯಾತ್ಮಿಕತೆಯನ್ನೇ ನೀವು ರಕ್ಷೆಯಾಗಿ ಸ್ವೀಕರಿಸಿದವರು. ಸರಿ. ಅಂತಹ ಏಕಾಂತದ ನಿರ್ಮಾಣವನ್ನು ನಾನು ಮಾಡಿಕೊಡ್ತೇನೆ. ನಾವು ಪದ್ಮಪತ್ರದ ಜಲಬಿಂದುವಿನಂತೆ ಇರಬಲ್ಲೆವು. ಹ, ಆದರೂ ಹ. ನಮ್ಮದಂತಹ ಜಪ ತಪ ಅನುಷ್ಠಾನಗಳಿಗೆ ಹ. ಕೇವಲ ಏಕಾಂತವಷ್ಟೇ ಅಲ್ಲ, ಇನ್ನುಳಿದಂತಹ ಸೌಲಭ್ಯಗಳು ಬೇಕು, ಇತ್ಯಾದಿ ವ್ಯವಸ್ಥೆಗಳು ಬೇಕು. ಎಲ್ಲ ಅನುಕೂಲವನ್ನು ನಾವು ನಿರ್ಮಿಸಿಕೊಡ್ತೇವೆ. ಎಲ್ಲ ಮಾಡಿಕೊಡ್ತೀವಿ. ಎಲ್ಲ ಮಾಡಿ ಎಲ್ಲರೂ ಮಾಡಿಕೊಡ್ತೀವಿ. ಎಲ್ಲರೂ ಮೆಚ್ಚಿದ ನಿನ್ನಯ ಭಕ್ತಿ ಭಾವಜನ ಮೆಚ್ಚಿದ ನಿನ್ನಯ ಭಕ್ತಿ ಭಾವಕ್ಕೆ ನಾನು ಹೆಚ್ಚು ಮಾತಿನ್ನೇನು ಬಗೆನು ಹೆಚ್ಚು ಮಾತಿನ್ನೇನು ಬಗೆನು ನೆಚ್ಚಿನ ನೃಪಕ್ರಿಯೆಗ ಮಾತ್ರ ಮಾತೊಂದನು ನೆಚ್ಚಿನ ನೃಪಕ್ರಿಯೆಗ ಮಾತ್ರ ಮಾತೊಂದನು ನಿಶ್ಚಯ ಬಗೆನೆಂದ ಯತಿಯೋ ಬರಲೇಬೇಕು. ಅಲ್ಲಿ ಎಲ್ಲ ವ್ಯವಸ್ಥೆಯನ್ನು ಮಾಡಿಕೊಡ್ತೇನೆ. ಹೌದು. ನೀನು ಇಷ್ಟೊಂದು ಶ್ರದ್ಧಾ ಭಕ್ತಿಯಿಂದ ಕೇಳಿಕೊಳ್ಳುವಾಗ ಜೀವನದಲ್ಲಿ ಇಂಥ ಅವಕಾಶ ಬರುವುದೇ ದೊಡ್ಡದು. ಬಂದಾಗ ತಿರಸ್ಕಾರ ಮಾಡಿದ್ರೆ ಮೂರ್ಖ ಆನೆ. ಇದು ನನ್ನ ಭಾಗ್ಯ ಅಂತ ನೀನು ಭಾವಿಸ್ತಾ ಇದ್ದೀಯ. ಹ, ಆದೀತಂತೆ.
ನಿನ್ನನ್ನು ನಿರಾಶೆಗೊಳಿಸುವುದಿಲ್ಲ. ಅಲ್ಲಿ ಬೇಕಾದ ವ್ಯವಸ್ಥೆಯನ್ನು ನೀನು ಕಲ್ಪಿಸಿ ಕೊಡ್ತೀಯ ಅಂತಾದ್ರೆ ಆದೀತ ತಾನೆ ಬರ್ತೇನೆ, ವ್ಯವಸ್ಥೆ ಮಾಡ್ತೇನೆ. ಆಯ್ದಿದ ಕೆಂಜನು ತನ ಹಲಾಯುಧನು ಸಂತೋಷದೊಳ ಯತಿರಾಯನನು ಬಳಿ ಕಂಡು ಹೊನ್ನಂದಣದಿ ಕುಳ್ಳಿರಿಸಿ ಆಯತದ ಗುಡಿ ತೋರಣಗಳ ವಿಡಾಡಿಯಲಿ ಬಹುವ್ಯಾಧ್ಯರವದವಾಯಿ ಮಿಗೆ ನಿಜ ಪುರವರಕ್ಕೆ ಕರೆ ತಂದ ಒಲವಿನಲಿ ಬರ್ತೇನೆ ಅಂತ ಒಪ್ಪಿದ್ದಾರೆ. ಕರೆದುಕೊಂಡು ಹೋಗೋ ವ್ಯವಸ್ಥೆ ಮಾಡು. ಯಾರಲ್ಲಿ ಹೊನ್ನೋಣ ತಗೊಬನ್ನಿ. ಹೊನ್ನೋಣ 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 ಹೊನ್ನೊಣ ಅಲ್ಲ, ಹೊನ್ನಿನಂದಣ. ಪಲ್ಲಕ್ಕಿ ಬಂಗಾರದ್ದು. ಬಂಗಾರದ ಪಾಲ್ಕಿ ತಗೊಂಡು 4 ಜನ ಹೊರಲಿಕ್ಕೆ ಬನ್ನಿ. 4 ಜನ ಹೊರುವುದು? ಗುರುಗಳನ್ನು ಕೂರಿಸಿ ಹೊರುವುದಕ್ಕೆ ಅವರು 4 ಜನ ಯಾಕೆ ಬರುವುದು? ಮತ್ತೆ ನಾವು ಇದ್ದವ್ರು ಹೊರಲಿಕ್ಕೆ ಆಗುದಿಲ್ವ? ಅಂದ್ರೆ ಅವಕಾಶ ಬಂದಾಗ ಉಪಯೋಗಿಸ್ಕೊಳ್ಬೇಕು. ಇಲ್ಲಲ್ಲದಿದ್ರೆ ನಮಗೆ ಪರಮಾರ್ಥದಲ್ಲಾದರೂ ಸುಖ ಸಿಗುತ್ತದೆ. ಅಲ್ಲ, ಮುಂದೆ ಬದಿಗೇನೋ ನೀವು ನಾನೇ ಹೆಗಲು ಕೊಡ್ತೇನೆ. ಹಿಂದೆ ಕೊಡ್ಲಿಕ್ಕಾರು ಜನ ಬೇಡುವ. ಮೂರ್ಖ, ಯಾರಾದರೂ ಕರೆತಂದು ನಾನು ಹೆಗಲು ಕೊಡು ಅಂತ ಹೇಳಬಹುದು. ಆ ಭಾಗ್ಯ ನಿನಗೆ ಸಿಗ್ತದೆಯಾಗ? ಅಂದ್ರೆ ಹಿಂದೆ ನೀನು ಹೆಗಲು ಕೊಡಬೇಕು. ಅಲ್ಲ ಕೊಡುವ. ಈ ಅಪ್ಪ ಅಮ್ಮ ಇದ್ದವ್ರು ಹೊರಲಿಕ್ಕೆ ಕಟ್ಟಿಲ್ವಾ? ಅದು ಅವ್ರು ಹೇಳ ಅಲ್ಲ, ಅದು ಹಾಗಿತ್ತು ಅಂದಲ್ಲ. ಅವರನ್ನೇ ಹೊತ್ಕೊಂಡು ಹೋಗು. ಹೇಳ್ದಾಗ ಪಲ್ಲಕ್ಕಿ ಬಂತು. ಬನ್ನಿ ಬನ್ನಿ. ಸದ್ಗುರುಗಳಿಗೆ ಸಮೀಪದೊಳೊಂದು ನೆರೆ ಶೋಭಿಸುತ್ತಿರ್ಪ ವಟವೃಕ್ಷ ಮೂಲದು ಮೆರವ ಮಣಿಮಯ ಖಚಿತ ವೇದಿಕೆಯ ವಿರಚಿಸಿ ಮೆರವ ಮಣಿಮಯ ಖಚಿತ ವೇದಿಕೆಯ ವಿರಚಿಸಿ ನರನ ಪೀಠದೋಳ್ ಕುಳ್ಳಿರಿಸಿಗಿ ನರನ ಕರೆತಂದು ನರನ ಪೀಠದೊಳು ಕುಳ್ಳಿರಿಸ ಚರಣ ಪೂಜೆಯ ಗೈದು ಮಂಗಳಾರತಿಯತ್ತಿ ಚರಣ ಪೂಜೆಯ ಗೈದು ಚರಣ ಪೂಜೆಯ ಗೈದು ಚರಣ ಪೂಜೆಯ ಗೈದು ಚರಣ ಪೂಜೆಯ ಗೈದು ಮಂಗಳಾರತಿಯತ್ತಿ ಮಂಗಳಾರತಿಯತ್ತಿ ಗುರುಗಳಿಗೆ ಭಕ್ತಿಯಲ್ಲಿ ಮಂಗಳಾರತಿಯತ್ತಿ ಗುರುಗಳಿಗೆ ಭಕ್ತಿಯಲ್ಲಿ ಎರಗಿ ಸಂತಸದಿಂದ
ಕಾಣಿಕೆ ಹಾಕುವವರಿಗೆ ಅವಕಾಶ ಉಂಟು. ಒಟ್ಟು ಬಾಳೆಹಣ್ಣು ತಿನ್ಲ. ಸಂತೋಷದಿಂದ ತಮ್ಮನ್ನು ಕರೆತಂದು ಈ ಮಣಿಮಯ ಮಂಟಪವನ್ನು ನಿರ್ಮಿಸಿ ಕುಳ್ಳಿರಿಸಿದ್ದೇನೆ. ಮುಂದೆ ಕಾಣುತ್ತಿರುವುದೇ ಕಾಳಿಕಾ ಮಂದಿರ. ಓಹೋ, ಅದರ ಸಮೀಪದಲ್ಲಿರುವ ಈ ವಟವೃಕ್ಷದ ಅಡಿಯಲ್ಲಿ ನಿಮಗಾಗಿಯೇ ಮಂಟಪವನ್ನು ನಿರ್ಮಿಸಿ ಕುಳಿತುಕೊಳ್ಳುವುದಕ್ಕೆ ಯೋಗ್ಯ ಎಂದು ನಾವು ಭಾವಿಸಿದ್ದೇವೆ. ಸೂಕ್ತವಾದ ಸ್ಥಳ. ಯಾಕೆಂದ್ರೆ ನಾವು ತಪ್ಪ ಕೈಯುತ್ತಿರುವುದು ದೇವಿಯ ಅನುಗ್ರಹಕ್ಕಾಗಿ. ಈ ಕಡೆಯಲ್ಲಿ ಯಾರೂ ಇವನಂತವರು ಬರುವವರಿಲ್ಲ. ಆಗಾಗ ಇವನಂತವರು ಬರುತ್ತಾರಾದರೂ ನೀವು ಇಲ್ಲಿದ್ದೀರಿ ಅಂತ ಗೊತ್ತಾದ ಬಳಿಕ ಅಂತವರು ಬರಲು ಸಾಧ್ಯ ಇಲ್ಲ. ನಾನು ಬರುವಾಗಲೂ ಅವರ ಅರ್ಹತೆಯನ್ನು ತಿಳಿದುಕೊಂಡವ ಅಲ್ವಾ? ಪಲ್ಲಕ್ಕಿಯನ್ನ ನಾವು ಇಬ್ಬರು ಹೊತ್ತುಕೊಂಡ್ರು ಅವ್ರು ಒಬ್ಬರೇ ನಡ್ಕೊಂಡು ಬಂದಿದ್ದಾರೆ. ಹಾಗಿರುವಾಗ ಸಮೀಪದಲ್ಲಿ ಕಾಣುವ ರಾಣಿವಾಸ, ರಾಜಕುಮಾರಿಯರು ವಾಸವಾಗಿರುವಂತಹ ಸ್ಥಳ ಇದು. ಓಹೋ, ತಮ್ಮ ಸ್ನಾನ ಇತ್ಯಾದಿ ಶೌಚಕ್ಕೆ ಬೇಕಾಗುವಂತಹ ವ್ಯವಸ್ಥೆ ಸಮೀಪದಲ್ಲಿಯೇ ಇದೆ. ಸರಿ, ಇದು ತಮಗೆ ತೃಪ್ತಿಯಾಗಿದೆ ಎಂದು ಭಾವಿಸುತ್ತೇನೆ. ಈ ಸ್ಥಳ ಸೂಕ್ತವಾದ ಆದರೆ ಯೋಗ್ಯವಾದ ಸ್ಥಳವನ್ನು ತೋರಿಸಿ. ಗುರುವರ್ಯ, ಪರಿಸರ ಪ್ರಶಾಂತವಾಗಿದೆ. ತಾವು ಸಂತುಷ್ಟರಾಗಿದ್ದೀರಿ ಎಂದ ಮಾತ್ರಕ್ಕೆ ನನ್ನ ಕರ್ತವ್ಯ ಮುಗಿದಿದೆ ಅಂತ ನಾನು ಭಾವಿಸಲಿಲ್ಲ. ವರತಪ ವ್ಯಸಗಲು ನೆರೆದು ವಾಸವಾಗಿರುವುದೇ ಸ್ಥಳ ನಿಮಗೆ. ಪರಿಚಾರಕರನ್ನು ತಂದಿರಿಸುವೆಯನಲು, ಪರಿಚಾರಕರನ್ನು ತಂದಿರಿಸುವೆಯನಲು. ಗುರುವರ್ಯ, 4 ತಿಂಗಳ ಕಾಲ ಒಂದೆರಡು ದಿನದ ಕೆಲಸವಲ್ಲ ಇದು. ಪ್ರತಿನಿತ್ಯವೂ ನಿಮಗೆ ನಿಮ್ಮ ಬೇಕು ಬೇಡಗಳನ್ನು ಲಕ್ಷ್ಯದಲ್ಲಿರಿಸಿಕೊಂಡು ಸದಾ ನಿಮ್ಮ ಸೇವೆಯಲ್ಲಿ ಇರಬೇಕಾದಂತಹ ಸೇವಕರ ಅಗತ್ಯ ನಿಮಗೆ ಇದೆ ಎನ್ನುವುದನ್ನು ನಾನು ಬಲ್ಲೆ. ಸರಿ, ಇದರಲ್ಲೆಲ್ಲ ಆಸಕ್ತಿಯನ್ನು ನನ್ನ ಬಾಲ್ಯದಿಂದಲೇ ಹೊತ್ತು ತಂದಂತಹ ನನಗೆ ನಿಮ್ಮ ಬಳಿಯಲ್ಲಿ ಇರಬೇಕು ಎನ್ನುವ ಆಸೆ ಏನೋ ಇದೆ. ಇದ್ದು ಬಿಡು. ಆದರೆ ಆ ಜವಾಬ್ದಾರಿಯನ್ನು ಹೊತ್ತವರಿಗೆ ಕಿರಿಕಿರಿ ತಪ್ಪಿದ್ದಲ್ಲ ಎನ್ನುವ ಹಾಗೆ ಅದು ಹೌದು. ಈ ಲೋಕ ರಾಜ್ಯವನ್ನು ರಕ್ಷಿಸಬೇಕಾದ ನನಗೆ ಸದಾಕಾಲ ಇರಬೇಕು ಎನ್ನುವ ಮನಸ್ಸಿದ್ರೂ ಇರುವುದಕ್ಕೆ ಅವಕಾಶ ಇಲ್ಲ. ಹಾಗಾಗಿ ಯಾರನ್ನ ಕರೆತರುವುದು, ಯಾರನ್ನ ಇಡುವುದು ಎನ್ನುವುದನ್ನ ನನ್ನ ಮನಸ್ಸಿನಲ್ಲಿ ನಾನೇ ಯೋಚಿಸುವುದಕ್ಕಿಂತ ಇಂಥವರನ್ನ ತಂದಿಡುವಂತ ನೀವೇ ಹೇಳಿಬಿಟ್ರೆ ನನ್ನ ಜವಾಬ್ದಾರಿ ಕಡಿಮೆ ಆಯ್ತಲ್ಲ. ನನ್ನ ಸೇವೆ ಒಂದು ಕೆಲಸ. ನಿನಗತಿ ಪ್ರಿಯರಾಗಿ ಮನದಿ ಶ್ರೇಯೋ ವೃದ್ಧಿ, ನಿನಗತಿ ಪ್ರಿಯರಾಗಿ ಮನದಿ ಶ್ರೇಯೋ ವೃದ್ಧಿಯನ್ನು ಬಯಸುವನ ಕಂಡು ವಿನಯದೋಳಮ್ಮ ಸೇವೆಗೆ ವಿನಯದೋಳೆಮ್ಮ ಸೇವೆಗೆ ನೀಡಲವರಿಗೆ, ವಿನಯದೋಳೆಮ್ಮ ಸೇವೆಗೆ ನೀಡಲವರಿಗೆ ಮನದಿಷ್ಟವಗುವುದೆಂದನು. ನನ್ನ ಸೇವೆಗೆ ಯಾರಾದೀತು, ಇಂಥವರನ್ನೇ ಇರಿಸು ಎನ್ನುವುದಕ್ಕೆ ನಿಮ್ಮ ನಾಡಿನಲ್ಲಿರುವವರ ಪರಿಚಯ ನನ್ನ ಪಾಲಿಗಿಲ್ಲ. ನಿನ್ನವರು ಯಾರು ಅಂತ ನನಗೆ ಗೊತ್ತೂ ಇಲ್ಲ. ಆದರೆ ನಿಮಗೆ ಇಂಥವರು ಬೇಕು ಎಂದು ಹೇಳಿದರೆ ಇರಿಸುವುದಕ್ಕೆ ಅನುಕೂಲ. ಹೌದು, ಒಂದು ಕೆಲಸವನ್ನು ಮಾಡು. ನಿನಗತಿ ಪ್ರಿಯರಾಗಿ ಮನದಿ ಶ್ರೇಯೋಭಿವೃದ್ಧಿಯನ್ನ ಬಯಸುವವರನ್ನ ತಂದು ನನ್ನ ಸೇವೆಗಾಗಿ ನೀನು ಇಡಬಹುದು. ನನಗತಿ ಪ್ರಿಯರಾಗಿ ಮನದಿ ಶ್ರೇಯೋಭಿವೃದ್ಧಿಯನ್ನು ಬಯಸುವವರನ್ನ ನನ್ನ ಸೇವೆಗೆ ತಂದಿರಿಸು. ಆ ರೀತಿಯಲ್ಲಿ ನನ್ನ ಸೇವೆಯನ್ನು ಮಾಡಿರಿ ಅಂತಾದ್ರೆ ಅವರ ಮನ ಕಾಮನೆಗಳೆಲ್ಲ ಪೂರ್ತಿಯಾಗುತ್ತವೆ. ಗುರುವರ್ಯ, ತಮ್ಮ ಅನುಷ್ಠಾನಕ್ಕೆ ಸಮಯ ಆದಂತಿದೆ. ನಾನು ಆ ಕಡೆಯಲ್ಲಿ ಹೇಳುತ್ತೇನೆ. ವಿಚಾರ ಏನ್ ಯಾಕೆ ಸುಧಾರಿತಾ ಇದ್ದಿ?
ಗುರುಗಳಿದ್ದಾಗ ಸುತ್ತಾಕ್ಲಿಕ್ಕೆ ಆಗಲಿಲ್ಲ, ಹೋದ್ಮೇಲೆ ಅವರು ಸುತ್ತಾಕ. ನೋಡಿ ಗುರುಗಳು ಸುತ್ತಾ ಇದ್ದೆ ಅಂತ ಮಾಡಿದ್ಯಾ. ತಲೆಯಲ್ಲಿ 1000 ಯೋಚನೆ ಇಟ್ಟುಕೊಂಡು ನಿಂತಲ್ಲೇ ನಿಂತುಕೊಳ್ಳುವುದಕ್ಕೆ ಆಗುವುದಿಲ್ಲ. ಹಾಗಾಗಿ ಸುತ್ತಾಡ್ತಾ ಇದ್ದೆ. ಆಡಿದ್ದಲ್ಲ ಅದು, ಏನಾಯ್ತು? ಆಡಿಸುತ್ತಿರುವುದು. ಗುರುಗಳು ಮಾತು ಕೇಳಿದೆ, ಏನು ನಿನಗತಿ ಪ್ರಿಯರಾಗಿ ಮನದಿ ಸೇವಾವೃತ್ತಿಯನ್ನು ಬಯಸುವವರನ್ನು ನನ್ನ ಸೇವೆಗೆ ತಂದಿಡು ಅಂತ. ಎಂತ ಮಾತಾಡಿದ್ರಲ್ಲ, ಮಾತಾಡ ಅದ್ಭುತ ಮಾತಾಡಿದ್ರು. ಮತ್ತೆ ನನಗೆ ಮಾತ್ರ ಅರ್ಥ ಆಗಲಿಲ್ಲ ಬಿಟ್ರೆ. ಮತ್ತೆ ಅದ್ಭುತ ಮಾತು ಅಂತ ನನಗೆ ಗೊತ್ತಾಯ್ತು. ಯಾವತ್ತೂ ಹಾಗೆ ಏನು ಮಾತಾಡ್ದ ಮಾರೆ ಅವಂದು. ಏನು ಮಾತಾಡ್ದಾಗ ಏನೋ ಹೇಳ್ದ, ಯಾವ್ದು ನಮಗೆ ಅರ್ಥ ಆಗಿರುವುದಿಲ್ಲ ನೋಡಿ. ಅದೇ ಅದ್ಭುತ ಮಾತು. ಆದ್ರೆ ಇವ್ರು ಹೇಳಿದ್ದ ಅರ್ಥ ಆಗಿರಬೇಕು. ನಿನಗತಿ ಪ್ರಿಯರಾಗಿ ನನಗೆ ಪ್ರಿಯರಾಗಿರಬೇಕು. ಅವರ ಅಂತರಂಗದಲ್ಲಿ ತಮ್ಮ ಬದುಕಿನ ಶ್ರೇಯಸ್ಸನ್ನ ಕನಸನ್ನ ಕಟ್ಟಿಕೊಳ್ಳುವವರಾಗಬೇಕು. ಅಂಥವರನ್ನ ಸೇವೆಗಿಟ್ಟರೆ ಅವರಿಗೆ ಉತ್ತರೋತ್ತರವಾಗುತ್ತದೆ. ಯಾರಿದ್ದಾರೆ ನಮ್ಮಲ್ಲಿ ಅಂಥವರು? ನನಗೆ ಪ್ರಿಯರಾದವರು, ಮನದಿ ಶ್ರೇಯೋವೃತ್ತಿಯನ್ನು ಬಯಸುವವರು. ಯಾಕೆ ಸುಮ್ಮನೆ ತಲೆ ಬಿಸಿ ಮಾಡಿಕೊಳ್ತೀರಿ? ಈ ದ್ವಾರಕೆಯಲ್ಲಿ ನಿಮಗತಿ ಪ್ರಿಯನಾಗಿದ್ದವನ ಅಲ್ಲದೆ ಮತ್ತೆ ಯಾರಿದ್ದಾರೆ? ಪ್ರಿಯ ಹೌದು. ಎಷ್ಟೇ ನಿನ್ನನ್ನು ನಾನು ಬೈದರು ಅಥವಾ ನೀನು ಬಯಸಿಕೊಂಡ್ರು, ನಿನ್ನ ಅಧಿಕ ಪ್ರಸಂಗ ಎಲ್ಲವನ್ನೂ ಸಹಿಸಿಕೊಳ್ಳುವುದು ಒಂದೇ ಕಾರಣಕ್ಕೆ, ನನಗೆ ನಿನ್ನ ಮೇಲಿರುವ ಪ್ರೀತಿಗಾಗಿ. ಹೌದು, ನನ್ನ ಗೌರವ, ನಿನ್ನ ಗೌರವಕ್ಕೆ. ಮತ್ತೆ ಶ್ರೇಯವೃದ್ಧಿ ಅಂತ ಕರ್ಮ ನಿನಗೆ. ಅಂದ್ರೆ ಹೋದ ಮಳೆಗಾಲದಲ್ಲಿ ಮದುವೆ ಆಗಬೇಕು ಅಂದೆ, ಮದುವೆ ಮಾಡಿಸಿದೆ. ಹೌದು. ಈ ಮಳೆಗಾಲದಲ್ಲಿ ಮನೆ ಬೇಕು ಅಂದೆ, ಮನೆ ಕಟ್ಟಿಸ್ಕೊಟ್ಟೆ. ಹೌದು. ಇನ್ನೇನು ನಿನಗೆ ಬೇಕು ಈಗ? ಶ್ರೇಯೋಭಿವೃದ್ಧಿ. ಮದುವೆ ಆಗಿದೆ, ಮನೆ ಉಂಟು, ಎಲ್ಲ ಹೌದು. ಸಂತಾನ ಪ್ರಾಪ್ತಿ ಆಗಲಿಲ್ಲ ಪ್ರಭು. ಹಾಗಾಗಿ ಈ ಗುರುಗಳ ಅನುಕೃತಿಯಿಂದ ಅದೊಂದು ನನಗಾದ್ರೆ ಮುಗಿತು. ಸತ್ಸಂತಾನಕ್ಕೆ ಗುರುಗಳು ಪ್ರಯತ್ನಿಸೋದು ಬೇಡ, ನೀನು ಪ್ರಯತ್ನಿಸು. ಈಗ ಗೊತ್ತಾಯ್ತು, ನಾ ಅಂತೂ ಆಗುದಿಲ್ವಲ್ಲ. ನೀನಾಗುವುದಿಲ್ಲ. ಹಾಗಿದ್ರೆ ನಿಮ್ಮ ಅಪ್ಪ ಅಮ್ಮನ್ನೇ ತಂದಿಡಿ. ಮುಚ್ಚಬಾಯ್. ಅವ್ರು ಹೇಗೆ ಕೇಳಿಸ್ಕೊಟ್ಯ? ಅರ್ಥ ಆಯ್ತಾ ನಿನಗೆ? ಯಾವುದು? ನಿನಗತಿ ಪ್ರಿಯರಾಗಿ. ನನ್ನ ತಂದೆ ತಾಯಿಯನ್ನವರು ನನಗೆ ಪ್ರಿಯರ ಅಲ್ವಾ? ಪೂಜ್ಯರು ಬೇರೆ, ಪ್ರಿಯರು ಬೇರೆ. ಅವರಿಗೆ ಸೇವೆಗೆ ನಾವು ಜನ ಇಡಬೇಕು. ಅವರನ್ನು ಬೇರೆಯವರು ಸೇವೆ ಮಾಡಿ ಅಂತ ನಿಲ್ಲಿಸ್ಲಿಕ್ಕೆ ಬರ್ತದೆಯಾ? ಈಗ ನೆನಪಾಯ್ತು. ಇದಕ್ಕೆ ಸೂಕ್ತವಾದ ವ್ಯಕ್ತಿ, ಶಕ್ತಿ ಎರಡು ಒಬ್ಬರಲ್ಲೇ ಉಂಟು. ಯಾರಲ್ಲ? ನಿಮ್ಮ ತಮ್ಮ ಕೃಷ್ಣನನ್ನು. ಅವನು ನೆನಪಾದದ್ದಾದ್ರೂ ಸಾಕಲ್ಲ ಮಾರಾಯ. ಯಾಕೆ? ಈಗ ನನ್ನ ಬಲವಂತ ಇರುವುದೇ ಕಷ್ಟ. ಇಂಥವರ ಬಗ್ಗೆ ಒಂದು ಲವಲೇಶವೂ ಗೌರವ ಇಲ್ಲ ಅವನಿಗೆ. ಗುರುವರು ಅಂತಿಲ್ಲ, ಹಿರಿಯರು ಅಂತ ಇಲ್ಲ, ದೇವರಂತಿಲ್ಲ, ದಿಂಡ್ರು ಅಂತಿಲ್ಲ. ಅವನಾಯ್ತು, ಅವನ ಉದ್ಯೋಗ ಆಯ್ತು. ನನ್ನ ಭಯಕ್ಕಾಗಿ 2 ದಿನ ಇದ್ದಾನೆ. 3ನೇ ದಿನ ಮೆಣಸಿನಕಾಯಿ ಹೊಗೆ ಆದ್ರೂ ಹಾಕಿ ಇವರನ್ನು ಓಡಿಸ್ತಾನೆ. ಹಾಗಿದ್ರೆ ಯಾರಿದ್ದಾರೆ ಇಲ್ಲಿ? ಯಾರು? ನನಗಂತೂ ಯಾರು ತೋಚುದಿಲ್ಲ. ಸಿಗ್ತಾರೆ. ಯಾರು? ಹುಡುಕುವವರಿಗೆ ಸಿಕ್ಕೇ ಸಿಗ್ತಾರೆ, ಹುಡುಕದೇ ಇದ್ರೆ ಸಿಕ್ಕೋದಿಲ್ಲ. ತಂಗಿ ಸೌಭದ್ರಿಗೆ ಬರ್ಲಿಕ್ಕೆ ಹೇಳಿ.